ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮನೆಯವರು ಮಸ್ಕ್ ಮೆಲನ್ ತಂದಿದ್ರು, ಅಂದರೆ ಕರಿಬೋಜ ಹಣ್ಣು. ಅದರಿಂದ ಏನಾದರೂ ಸ್ವೀಟ್ ಮಾಡೋಣ ಅಂದ್ಕೊಂಡೆ. ಜ್ಯೂಸ್ ಯಾವಾಗಲೂ ಮಾಡ್ತಾನೆ ಇರ್ತೀವಿ, ಆವಾಗ ಲಡ್ಡು ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ತಿದ್ದೀನಿ. ಫಸ್ಟು ಒಂದು ಸ್ಟವ್ ಆನ್ ಮಾಡಿಕೊಂಡು ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ ಬಾದಾಮಿ, ಸ್ವಲ್ಪ ಡ್ರೈ ಫ್ರೈ ಮಾಡ್ಕೊಬೇಕು. ಲೋ ಫ್ಲೇಮಲ್ಲೇ ಕ್ಯಾಶ್ಯೂ ಸ್ವಲ್ಪ ಹಾಕ್ಕೊಂಡು ಅದನ್ನು ಹಾಗೆ ಫ್ರೈ ಮಾಡ್ಕೊಬೇಕು. ಮತ್ತು ಇದು ಮಖಾನ ಅಂದರೆ ತಾವರೆ ಉದ್ದ ಬೀಜ ಇದೆಯಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇವಾಗ ಇದಾಗಿದೆ, ಅದು ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಅದನ್ನು ಪುಡಿ ಮಾಡ್ಕೊಳ್ಳೋಣ ಸಾಫ್ಟಾಗಿ, ಅಂದರೆ ಸ್ಮೂತಾಗಿ ಪುಡಿ ಮಾಡ್ಕೊಬೇಕು. ಈ ಥರ ಪೌಡ್ರ್ ಮಾಡ್ಕೊಂಡು ಒಂದು ಸೈಡ್ ಇಟ್ಕೊಳ್ಳೋಣ. ಇವಾಗ ಇನ್ನೊಂದು ಜಾರ್ಗೆ ಮಸ್ಕ್ ಮೆಲನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಫೈನ್ ಪೇಸ್ಟ್, ಅಂದರೆ ತುಂಬ ಸ್ಮೂತಾಗಿ ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇವಾಗ ಮತ್ತೆ ಒಂದು ಫ್ಯಾನ್ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಅದೇ ಸ್ಮೂತಾಗಿ ಪೇಸ್ಟ್ ಮಾಡಿರ್ತೀರ ಮಸ್ಕ್ ಮೆಲನ್ನು, ಅದನ್ನು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಅದನ್ನು ಬೇಯಿಸ್ಕೊಬೇಕು. ನೋಡಿ ಈ ಥರ ಆಗಿದೆ. ಇವಾಗ ಶುಗರ್ ಯೂಸ್ ಮಾಡ್ತಾಯಿದ್ದೀನಿ, ಒಂದು ಬೌಲು. ಇವಾಗ ಡ್ರೈ ಫ್ರೂಟ್ಸ್ ಪೌಡ್ರ್ ಇದೆಯಲ್ಲ, ಮಿಕ್ಸರ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಗಂಟು ಬರ್ದಿರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ 1 ಕಪ್ಪು ಮಿಲ್ಕ್ ಪೌಡ್ರ್, ಅಂದರೆ ಹಾಲಿನ ಪುಡಿ, ಅದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅದರ ಗಂಟು ಬರಬಾರ್ದು, ಆ ಥರ ಕೈ ಆಡಿಸ್ತಾನೆ ಇರಬೇಕು. ಸ್ವಲ್ಪ ಒಂದು 2 ಏಲಕ್ಕಿ ಹಾಕ್ಕೊತಾ ಇದ್ದೀನಿ ಪೌಡ್ರ್ ಮಾಡಿ. ಇದಕ್ಕೆ 1 ಕಪ್ಪು ಕೊಕೊನಟ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ, ಅದು ಮನೇಲೆ ಮಾಡಿಟ್ಕೊಂಡಿರೋದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಲೋ ಫ್ಲೇಮಲ್ಲೇ ಅದು ಸ್ವಲ್ಪ ಸಾಫ್ಟ್ ಆಗೋ ಥರ ಬೇಯಬೇಕು. ಅದರಲ್ಲೇ ಎಲ್ಲ ಬೇಯಬೇಕು. ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಅದು ಸ್ವಲ್ಪನೂ ಅಂಟ್ತಿಲ್ಲ, ಈ ಥರ ಮಾಡ್ಕೊಬೇಕು. ಇವಾಗ ಇದು ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಪ್ಲೇಟ್ ಮುಚ್ಚಿಟ್ಬಿಟ್ಟು ಒಂದು 2 ನಿಮಿಷ ಬಿಟ್ಟಾದಮೇಲೆ ಇವಾಗ ಅದು ಕೂಲ್ ಆಗೋಕ್ಕೆ ಸೈಡಲ್ಲಿ ಇಡಬೇಕು. ಅದು ಸ್ವಲ್ಪ ತಣ್ಣಗಾಗಬೇಕು. ಈ ಕೂಲ್ ಆಗಿದೆ, ಅದು ರೌಂಡ್ಗೆ ಲಡ್ಡು ಶೇಪ್ ಮಾಡಿಕೊಂಡು ಮೇಲೆ ಡೆಸಿಕೇಟೆಡ್ ಕೊಕೊನಟ್ ಪೌಡ್ರ್ ಇದೆಯಲ್ಲ, ಅದನ್ನು ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ಬೇಕ್ರಿಯಲ್ಲಿ ತಂದು ಸ್ವೀಟ್ ತಿನ್ನೋದಕ್ಕಿಂತ ಮನೇಲೇ ಈ ಥರ ಮಕ್ಕಳು ಮಾಡಿಕೊಟ್ಟಂಥ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಹೆಲ್ತಿಗೂ ತುಂಬಾ ಒಳ್ಳೆಯದು. ಟೇಸ್ಟು ಮತ್ತು ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದ್ಸರ್ತಿ ನೀವು. ಇದೇ ರೀತಿ ಎಲ್ಲನೂ ಮಾಡ್ಕೊಬೇಕು. ಇವಾಗ ಲಡ್ಡು ರೆಡಿಯಾಗಿದೆ. ಈ ಥರ ಮಾಡಿಕೊಡೋದ್ರಿಂದ ಮಕ್ಳಿಗಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಡ್ರೈ ಫ್ರೂಟ್ಸ್ ಎಲ್ಲ ನನ್ನ ಮಕ್ಕಳು ತಿನ್ನೋದೇ ಇಲ್ಲ, ಅದಕ್ಕಾಗಿ ನಾನು ಇದೇ ಥರ ಯಾವುದಾದ್ರು ಲಡ್ಡುದ ಅಥವಾ ಏನಾದ್ರು ಬರ್ಫಿ ಮಾಡಿಕೊಡ್ತಾನೆ ಇರ್ತೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು. ನಮ್ಮ ಮನೆಯವರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಇದು 2ನೇ ಸರ್ತಿ ನಾನು ಮಾಡ್ತಿರೋದು. ನೀವು ಟ್ರೈ ಮಾಡಿ. ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡ್ತಿರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.